ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೊಂಡು ಸುಮಾರು 8,000 ಜನರನ್ನು ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಟ್ರಸ್ಟ್ ಆಹ್ವಾನಿಸಿತ್ತು. ಅವರ ಪೈಕಿ ಬಹುತೇಕರ ಕಾರ್ಯಕ್ರಮದಲ್ಲಿ ಭಾಗಿಯಾದರು. 150ಕ್ಕೂ ಹೆಚ್ಚು ಧಾರ್ಮಿಕ ಸಂಪ್ರದಾಯಗಳ ಪ್ರತಿನಿಧಿಗಳನ್ನು ಅಲ್ಲಿ ಆಹ್ವಾನಿಸಲಾಗಿತ್ತು. ಆ ಪ್ರಕಾರ ಆಹ್ವಾನವನ್ನು ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ನ ಅಧ್ಯಕ್ಷರಿಗೂ ಟ್ರಸ್ಟ್ನವರು ಕೊಟ್ಟಿದ್ದರು. ಇಲ್ಯಾಸಿ ಅಂತ ಇವ್ರ ಹೆಸರು. ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್. ನಿಮಗೆ ಆವತ್ತಿನ ದೃಶ್ಯಗಳನ್ನು ನೋಡಿದರೆ ನೆನಪಿರ್ತಾರೆ. ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ ಅನ್ನೋದು ಭಾರತದ 5 ಲಕ್ಷ ಇಮಾಮರನ್ನು ಸದಸ್ಯರನ್ನಾಗಿ ಹೊಂದಿರುವಂಥ ಸಂಘಟನೆ, ಒಂದು ಅಂತಾರಾಷ್ಟ್ರೀಯ ಸಂಘಟನೆ. ಅದರ ಭಾರತದ ಘಟಕಕ್ಕೆ ಇವರು ಅಧ್ಯಕ್ಷರು. ಇಲ್ಯಾಸಿ ಇವ್ರದ್ದು ಹೆಡ್ ಆಫೀಸ್ ಲಂಡನ್ನಲ್ಲಿದೆ, ಜಾಗತಿಕ ಸಂಘಟನೆಯದ್ದು. ಆದರೆ ಇಂಡಿಯನ್ ಚಾಪ್ಟರ್ಗೆ ಇವರು ಅಧ್ಯಕ್ಷರು. 5 ಲಕ್ಷ ಸದಸ್ಯರಿದ್ದಾರಂತೆ ಇಮಾಮರಾಗಿ. ಆಹ್ವಾನ ಬಂತು, ಇವರು ಒಪ್ಕೊಂಡ್ರು, ಭಾಗವಹಿಸಿದ್ರು, ಮುಗಿತದಲ್ಲಿಗೆ. ಅದಾದ ನಂತರ ಇವರ ವಿರುದ್ಧ ಒಂದು ಫತ್ವಾ ಹೊರಡಿಸಲಾಗತ್ತೆ. ಉಮರ್ ಅಹಮ್ಮದ್ ಇಲ್ಯಾಸಿ ಅಂತ ಇವರ ಹೆಸರು. ಇವರ ವಿರುದ್ಧ ಮುಫ್ತಿ ಸಬೀರ್ ಹುಸೇನ್ ಅನ್ನುವಂಥವರು ಫತ್ವಾ ಹೊರಡಿಸ್ತಾರೆ. ಫತ್ವಾ ಗೊತ್ತಲ್ಲ ನಿಮಗೆ, ಫತ್ವಾ ಹೊರಡಿಸ್ತಾರೆ. ಉಮರ್ ಅಹಮ್ಮದ್ ಇಲ್ಯಾಸಿ ಒಬ್ಬ ಕಾಫಿರ್. ಇವರ ವಿರುದ್ಧ ಭಾರತದ ಎಲ್ಲ ಮುಸ್ಲಿಂ ಧರ್ಮಗುರುಗಳು ಕ್ರಮ ಕೈಗೊಳ್ಳಬೇಕು ಅನ್ನೋದು ಫತ್ವಾ. ಅದ ಫತ್ವಾದಲ್ಲಿ ಇವರ ಹೆಸರು, ಅಡ್ರೆಸ್ ಹಾಕಿದಾರೋ ಇಲ್ಲ ಗೊತ್ತಿಲ್ಲ, ಫೋನ್ ನಂಬರ್ ಹಾಕ್ಬಿಟ್ಟಿದ್ದಾರೆ. ಈಗ ಎಲ್ಲ ಕಡೆಯಿಂದನೂ ಫೋನ್ ಇವರಿಗೆ, ಕೊಲ್ತೀವಿ ನಿನ್ನ ಅಂತ. ಇವರ ಕುಟುಂಬದವರಿಗೆ ಪ್ರಾಣ ಬೆದರಿಕೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮಿತ್ ಶಾ ಅವ್ರಿಗೆ ಹೇಳಿದ್ದಾರೆ, ಹಿಂಗಾಗ್ತಾ ಇದೆ, ನನಗೇನು ಮಾಡಲಿ ಅಂತ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. सबसे पहले ये बात बताना चाहता हूं कि मैं राम जन्मभूमि ट्रस्ट की ओर से मुझे निमंत्रण मिला और निमंत्रण मैंने स्वीकार किया, और स्वीकार करके मुझे 2 दिन लगे उस पर विचार करने के लिए, क्योंकि मेरी जिंदगी का ये सबसे बड़ा फैसला था। मैं अयोध्या चला गया ये सोचकर कि हमारे देश में आपस में सौहार्द बना रहे, और इस फैसले को मैंने राष्ट्र हित में लिया और मैं वहां गया। अयोध्या वासियों ने मेरा स्वागत किया, वहां पर साधु संतों ने बहुत मोहब्बत दी, ट्रस्ट ने स्वागत करके इस्तकबाल किया। सबसे पहले मेरे नंबर पर अलग अलग जगहों से धमकियां आनी शुरू हो गई, मेरे खिलाफ नफरत के पैगाम, नफरत के मैसेज आने शुरू हो गए, मेरे और मेरे परिवार के खिलाफ अब्द शब्द तमाम सारे आने लग गए। माहौल को खराब करने की पूरी वो होने लगी। मुझे कल एक फतवा जारी हुआ सोशल मीडिया से, और ये फतवा जो था मुझे कल सोशल मीडिया के माध्यम से, चूंकि इसने मेरा नंबर, मोबाइल नंबर सार्वजनिक कर दिया, और तमाम सबको इस शख्स ने कहा है कि सब फतवे जारी करें, तमाम सारे इमामों को, तमाम देश के मस्जिदों को इसने ये तमाम फॉरवर्ड करने शुरू करें। तमाम देश भर से मेरे पास फोन आने शुरू हो गए, माहौल खराब होने लगा। उन्होंने कहा है कि 3 वजह से हम आपको कुफ्र का फतवा जारी करते हैं। पहला बिंदु है कि आप भगवान राम की प्राण प्रतिष्ठा में नहीं जा सकते थे, क्योंकि आप एक इमाम हैं और आप चीफ इमाम हैं, आपका बड़ा दायित्व है, आप वहां नहीं जा सकते थे, इसलिए आपके खिलाफ ये फतवा जारी बनता है। दूसरा बिंदु था कि आपने ये कहा इंसानियत बड़ा धर्म है, इसलिए आपने इंसानियत को धर्म से बड़ा कर दिया, इसलिए आप पर यह फतवा जारी होता है। तीसरा बिंदु है कि आपने कहा कि धर्म से ऊपर उठकर राष्ट्र सर्वोपरि है, आपने धर्म को नीचे कर दिया और राष्ट्र को ऊंचा कर दिया, इसलिए पहली बात तो ये फतवा मुझ पर लागू नहीं होता, ये भारत है। तो क्या ये इस्लामिक देश नहीं है। अगर ये फतवा इस्लामिक देश होता तो वहां दिया जा सकता था, ये पाकिस्तान में तो दिया जा सकता है, लेकिन अगर वो मेरे विरोध ये फतवा जारी कर रहे हैं तो मुझे लगता है कि उनको अब ये फतवा देने के लिए उनको ये समझना होगा कि अगर वो फतवा दे रहे हैं
और मुझे जान से मारने की और सर कलम करने की और तमाम मुझे बायकाट करने की और माफ़ी मांगने की जो बातें कर रहे हैं, इस्तीफा देने की बातें कर रहे हैं, तो मैं उनको ये बात बता देना चाहता हूं कि मैं माफ़ी मांगने वाला नहीं हूं। 3 ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದು, ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಯಾಕೆ ಹೋದ್ರಿ. ಇನ್ನೊಂದು, ಹೇಳಿಕೆ ಕೊಟ್ಟಿದ್ದೀರಿ, ಮಾನವೀಯತೆಯೇ ಅತಿ ದೊಡ್ಡ ಧರ್ಮ ಅಂತ ಹೇಳಿದ್ದೀರಿ. ಎರಡನೆಯ ಕಾರಣ, ಅದು ಹೆಂಗೆ ದೊಡ್ಡ ಧರ್ಮ ಆಗುತ್ತೆ, ಇಸ್ಲಾಂ ದೊಡ್ಡದು, ಮಾನವೀಯತೆ ಹೆಂಗೆ ದೊಡ್ಡ ಧರ್ಮ ಆಗುತ್ತೆ. ಮೂರನೇದ್ದು, ರಾಷ್ಟ್ರ ಸರ್ವಪರಿ ಅಂದಿದ್ದೀರಿ, ಧರ್ಮಕ್ಕಿಂತ ದೇಶ ದೊಡ್ಡದು ಅಂದಿದ್ದೀರಿ. ಹೆಂಗೆ ದೇಶ ದೊಡ್ಡದಾಗುತ್ತೆ ಅನ್ನೋದು ಪ್ರಶ್ನೆ ಅಂತೆ. ಸರ್ ಕಲಂ ಕರ್ನೆ ಕಿ ಧಮ್ಕಿಯಾ ಅಂತ ಹೇಳಿದ್ರು ಅವರು. ಸರ್ ಕಲಂ ಅಂದರೆ ರುಂಡ ಕತ್ತರಿಸುವ, ಬೇರ್ಪಡಿಸುವ ಬೆದರಿಕೆಗಳು ಅವರಿಗೆ ಬರ್ತಾ ಇದ್ದಾವಂತೆ. ಶಿರಚ್ಛೇದನದ ಬೆದರಿಕೆಗಳು. ಮಹಾತ್ಮ ಗಾಂಧಿ ಹಾಡ್ತಾಯಿದ್ರು, ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರೋ ನಾಮ್ ಅಂತ ಹಾಡಿದ್ರಲ್ಲ, ಅದು ನಿಜ ಇರಬೇಕು ಅಂದ್ಕೊಂಡು ಇವರು ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಬಿಟ್ಟಿದ್ದಾರೆ. ಈಗ ಪ್ರಾಣ ಬೆದರಿಕೆಗಳು ಬರ್ತಾ ಇದ್ದಾವಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.